रूपा की बनियान और यहाँ मेरी फोटो लगा रखी है। मेरी फोटो क्यों लगाई भाई? यहाँ लिखा हुआ है सौरभ जोशी ब्लॉग सॉरी सॉरी मान्या एंड मायरा ने। तो कुनाली के लिए एक पेंसिल बॉक्स है, देखो बड़ी मम्मी डाल रही है कुनाली को। खाना खाओगे यार? ये एक लेटर है बहुत बड़ा जो कि पढ़ते हैं मस्त। सेंडिंग राखी। ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಇವಾಗ ಟೈಮ್ ಬಂದುಬಿಟ್ಟು 6:30. ಸೊ ಇವಾಗ ಯಾಕಪ್ಪ ಇಷ್ಟು ಬೆಳಿಗ್ಗೆ ಎದ್ದಿದ್ದೀನಿ ಅಂದರೆ, ಸೊ ಇವತ್ತು ಗಾಯ್ಸ್ ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ನಾನು. ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ಇವಾಗ ನಾನು ಡ್ರಾಪ್ ಮಾಡಿಬಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ. ಗೈಸ್ ಹಂಗೆ ಸಿನಿಮ್ಯಾಟಿಕ್ ಮ್ಯೂಸಿಕ್ ಎಂಜಾಯ್ ಮಾಡಿ. ಗೈಸ್ ಇವಾಗ ತಾನೇ ನಮ್ಮ ಅಜ್ಜಿನ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ಬ್ರಷ್ ಕೂಡ ಮಾಡಿಲ್ಲ ಇನ್ನು ನಾನು. ಸ್ವಲ್ಪ ಜಲ್ದಿ ಫ್ರೆಶ್ ಅಪ್ ಆಗ್ಬಿಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಬನ್ನಿ ಗೈಸ್. ಗೈಸ್ ಇವಾಗ ತಾನೇ ನಾನು ಫ್ರೆಶ್ ಅಪ್ ಆದೆ. ಸೊ ಅದೇ ಗ್ಯಾಪಲ್ಲಿ ನಾಷ್ಟ ಕೂಡ ಮಾಡಿಬಿಟ್ಟೆ ನಾನು. ಸೊ ಇವಾಗ ಓದೋದು ಸ್ಟಾರ್ಟ್ ಮಾಡೋಣ ಬನ್ನಿ, ಒಂದು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಎಕ್ಸಾಮ್ ಇರೋದು ಕನ್ನಡ ಮತ್ತು ಬಿಸ್ನೆಸ್ಸು. ಸೊ ಎರಡೆರಡು ಎಕ್ಸಾಮ್ ಇರುತ್ತೆ ಇವತ್ತು. ಫಸ್ಟು ಕನ್ನಡ ಆಮೇಲೆ ಬಿಸ್ನೆಸ್ ಇರುತ್ತೆ. ಫಸ್ಟು ನಾನು ಕನ್ನಡ ಓದ್ಕೊಂಡ್ಬಿಡ್ತೀನಿ. ಇವರಿಗೆ ಮಗುವನ್ನು ತೋರಿಸಬೇಕೆಂದು ಸಿದ್ಲಿಂಗಿ ಹೇಳಿದಳು. ಶಿವನೂರು ಸ್ವಾಮಿ. ಇದು ಇದಾಯ್ತು ಗೈಸ್. ಇದು ಬಸಲಿಂಗನ ಹೆಂಡತಿ ಹೆಸರು ಏನು? ಸಿದ್ಲಿಂಗಿ. ಗೈಸ್ ಮೌಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆ ನೋಡಿ. ಹಂಗೆ ಸ್ವಲ್ಪ ಹೊತ್ತು ಸೌರವ್ ಜೋಶಿ ಬ್ಲಾಗ್ಸ್ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಅವ್ರು ಇನ್ಸ್ಪೈರ್ ಆಗಿ ನಾನು ಬ್ಲಾಗ್ ಮಾಡ್ತಿರೋದು. ಸೊ ಅವ್ರದ್ದು ಬ್ಲಾಗ್ ನೋಡಿ, ಚೆನ್ನಾಗಿದೆ. रूपा की बनियान और यहाँ मेरी फोटो लगा रखी है। मेरी फोटो क्यों लगाई भाई? यहाँ लिखा हुआ है सौरभ जोशी ब्लॉग सॉरी सॉरी मान्या एंड मायरा ने। तो कुनाली के लिए एक पेंसिल बॉक्स है, देखो बड़ी मम्मी डाल रही है कुनाली को। खाना खाओगे यार? ये एक लेटर है बहुत बड़ा जो कि पढ़ते हैं मस्त। सेंडिंग राखी। तुमने एक यार देख के आता क्या काम चल रहा है भाई? खुद ही जाके डेली देख के आना पड़ता है तुम खुद. ಫೈನಲಿ ಇವಾಗ ಟೆಸ್ಟ್ ಕಂಪ್ಲೀಟ್ ಆಯಿತು ನಾನು ಓದೋದೆಲ್ಲ. ಸೊ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ. ಸೊ ಇವಾಗ ನೆಕ್ಸ್ಟು ಬಿಸ್ನೆಸ್ ಓದೋಣ. ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿಬಿಟ್ಟೆ ಓದೋದು. ಇವಾಗ ಬಿಸ್ನೆಸ್ ಓದ್ತಿದ್ದೀನಿ. ಸೊ ನಾನು 2 ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀನಿ. ಫೈನಲ್ ಇವಾಗ ನೆಕ್ಸ್ಟ್ ಮುಗಿಸ್ದೆ ನಾನು. ಸೊ ನಾನು ಸ್ವಲ್ಪ ಹತ್ರ ನಾನು ಕಾಲೇಜ್ ಬೇರೆ ರೆಡಿ ಆಗಬೇಕು. ಸೊ ಕಾಲೇಜ್ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಬನ್ನಿ. ಅಷ್ಟೇ ಕಾಲೇಜಿಗೆ ರೆಡಿ ಆಗಿದ್ದೀನಿ ನಾನು. ಸೊ ಇವಾಗ ನಮ್ಮ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಗಾಡಿಯಲ್ಲೂ ನಿಲ್ಸಿದ್ದೀವಿ. ಅಲ್ಲಿ ಫುಲ್ ಮಳೆ ಬರ್ತಿದೆ. ಮನೆಯಿಂದ ಬರುವಾಗ ಮಳೆನೇ ಬರ್ತಿಲ್ಲ. ಮನೆಯಿಂದ ಬರುವಾಗ ಫುಲ್ ಬಿಸಿಲಿತ್ತು. ನಾನು ಹಂಗೆ ಹುಡಿ ಹಾಕೋದಿದ್ದೆ, ಫುಲ್ ಸೆಕೆ ಹೊಡಿತು. ಇವಾಗ ನೋಡಿದ್ರೆ ಫುಲ್ಲು ಮಳೆ ಬರ್ತಿದೆ. ಗಾಡಿ ಹಾಕ್ಬಿಟ್ಟು ಬರ್ತಿದ್ದೆ. ನಮ್ಮ ಫ್ರೆಂಡ್ ಛತ್ರಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀನಿ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಮಳೆ ನಿಲ್ತೀಗ. ಸೊ ನನ್ನ ಹತ್ರ ಛತ್ರಿ ಇಲ್ಲ, ಮನೆಯಲ್ಲೇ ಬಿಟ್ಕೊಂಡಿದ್ದೀನಿ. ಇವನ ಹತ್ರ ಛತ್ರಿ ಇದೆ, ನಾನು ಹೆಲ್ಮೆಟ್ ಹಾಕಿದ್ದೀನಿ. ಫೈನಲಿ ಮಳೆ ನಿಂತಿದೆ. ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ತಾನೇ ಕಾಲೇಜ್ ಮುಗೀತು. ಸೊ ಎಕ್ಸಾಮ್ ಕೂಡ ಮುಗೀತು ಇವಾಗ. ಸೊ ಮನೆಗೆ ಹೋಗ್ತಿದ್ದೀರಾ ನನ್ನ ಫ್ರೆಂಡೀಗ. ಸೊ ಗೈಸ್ ಇನ್ನೂ ಮಳೆ ತೋರ್ತಿದೆ ನೋಡಿ.
ನಿಲ್ತಾನೆ ಇಲ್ಲ ಇದು. ಗೈಸ್ ಹಂಗೆ ಹೋಗ್ತಾ ಹೋಗ್ತಾ ನಾವು ಅಶೋಕ್ ನಗರ್ ಸ್ಟ್ರೀಟಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಒಳ್ಳೆ ಒಳ್ಳೆ ಚೈನೀಸ್ ಫುಡ್ಸ್ ಎಲ್ಲ ಇದೆ ನೋಡಿ, ಬಂದು ಟ್ರೈ ಮಾಡಿ ಇಲ್ಲಿ. ಮನೆಗೆ ಹೋಗ್ತಿದ್ದೀನಿ ನಾನು ಕಾಲೇಜ್ ಸಿಗ್ತಿದ್ದೀರ, ಆದರೆ ಇನ್ನೂ ಮಳೆ ಬರ್ತಿದೆ ನೋಡಿ. ಇವಾಗ ತಾನೇ ಜಸ್ಟ್ ನಾನು ಮನೆಗೆ ಬಂದಿದ್ದೀನಿ. ಸೊ ನಾನು ಡಿನ್ನರ್ ಮಾಡ್ತೀನಿ. ಊಟ ಮಾಡ್ತಿದ್ದೀನಿ ಈಗ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ರೈಸ್. ಗೈಸ್ ಇವತ್ತಿಗೆ ಅಷ್ಟೇ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.